ಹಾಯ್ ಫ್ರೆಂಡ್ಸ್, ನಾವಿವತ್ತು ಬೆಟ್ಟದ ಮಲ್ಲಪ್ಪನ ಗುಡ್ಡಕ್ಕೆ ಹೊಂಟವಿ. ನೋಡ್ರಿ ಯಾರ್ಯಾರು ಹೊಂಟವಿ. ವಿನಾಯಕ, ಪವನ್, ಯುವರಾಜ್, ನಮ್ಮ ತಮ್ಮ ಡ್ರೈವಿಂಗ್ ಮಾಡತ್ತನ. ಚಿರಿತಿ ಬರ್ತತಿ ಅಂತೇಳಿ ಎದುರಿಸ್ಬಿಟ್ಟಿದ್ರೆ ಅದಕ್ಕೋಸ್ಕರ ನಾವು ಹೋಗಿದ್ದಿಲ್ಲ ಗುಡ್ಡಕ್ಕೆ. 2 ತಿಂಗಳಿಂದ ಹೋಗ್ಬೇಕು ಅನ್ಕೊಂಡಿದ್ವಿ. ಇವತ್ತು ಹೊಂಟವಿ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಬೆಟ್ಟಮಲ್ಲಪ್ಪನ ಕಾಡಿಗೆ ಎಂಟ್ರಿ ಆದ್ವಿ. ಕಾಡಿಗೆ ಎಂಟ್ರಿ ಆದ ತಕ್ಷಣ ನಮಗೆ ಫುಲ್ ಭಯ ಆಗಿತ್ತು. ಯಾಕಂದ್ರೆ ಅಷ್ಟು ಭಯಾನಕವಾಗಿದೆ ಈ ಕಾಡು. ಯಾರೊಬ್ಬರು ಕೂಡ ಆ ಕಡೆ ಈ ಕಡೆ ನೋಡಿದ್ರೆ ಕಾಣಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ಸೈಲೆಂಟಾಗಿ ವಿಡಿಯೋ ಮಾಡ್ಕೊತ ಬಂದ್ವಿ. ಸುಮ್ಮನೆ ಕಾರ್ನಾಗ ಎಲ್ಲರೂ ಎದುರು ಕುತ್ಕೊಂಡ್ಬಿಟ್ಟಿದ್ವಿ. ನೋಡ್ರಿ ಎಷ್ಟು ದಟ್ಟವಾಗಿತ್ತು ಈ ಅರಣ್ಯ ಇದು. ನಾವು ಆ ಕಡೆ ಈ ಕಡೆ ನೋಡ್ಕೊತ ಎಲ್ಲಿ ಹುಲಿ ಬರ್ತತೆ, ಎಲ್ಲಿ ಸಿಂಹ ಬರ್ತತೆ, ಎಲ್ಲಿ ಆನೆ ಬರ್ತತೆ ಅಂತ ಹೇಳಿ ಆ ಗುಂಗ್ನಾಗ ನಾವು ಕಾರ್ನಾಗ ಹೊಂಟಿದ್ವಿ. ಇನ್ನೇನು ನೋಡೋಕೆ ಭಾಳ ಖುಷಿ ಆಗ್ತತಿ ಇಂಥ ಒಂದು ಕಾಡನ್ನು ಇದು ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಈ ರೀತಿ ಕಾಡೊಳಗಡೆ ಯಾರೂ ಇಲ್ಲದ ಪ್ಲೇಸ್ ಒಳಗಡೆ ಹೊಂಟಿರೋದು. ನೋಡ್ರಿ, ಒಬ್ಬರು ಕೂಡ ಕಾಣಿಸ್ತಿಲ್ಲ. ನಾವು 6 ಜನ ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ ಅಂತಲ್ಲಿ ನಾವು ಹೋಗ್ತಿದ್ದೀವಿ. ಹೆಂಗಿರ್ತತಿ ಮುಂದೆ ಅನ್ನೋದನ್ನು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ನೋಡ್ರಿ. ಯಾವ ರೀತಿ ಇರ್ತದೆ, ಬೆಟ್ಟಮಲ್ಲಪ್ಪನ ಗುಡ್ಡದಲ್ಲಿ ಏನೇನಿದೆ, ಯಾವ ರೀತಿ ಚಿರತೆ ಇರ್ದಾವ ಇಲ್ಲ, ಏನು ಮತ್ತು ಬೇರೆ ಯಾವುದಾದ್ರೂ ಪ್ರಾಣಿಗಳು ಇದಾವ ಇಲ್ಲ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಯಾಕ ನೋಡ್ರಿ, ಇಲ್ಲಿ ಮುಂಗ್ಲು ಹೋತಂತ ನಾನಂತೂ ನೋಡಲಿಲ್ಲ, ಇವ್ರು ನೋಡಿದ್ರಂತ. ಫ್ರೆಂಡ್ಸ್, ನಾವು ಬೆಟ್ಟಮಲ್ಲಪ್ಪನ ಗುಡ್ಡಕ್ಕೆ ಹೋಗುವಾಗ ದಾರಿ ಸರಿ ಇರಲಿಲ್ಲ. ಕಚ್ಚಾ ರೋಡ್ ಆಗೈತಿ, ಕಲ್ಲುಗಳ ತುಂಬ್ಯಾವು. ನೋಡ್ರಿ ಹೆಂಗೈತಿ ರೋಡ್. ಕಾರು ಭಾಳ ಲೋಡ್ ಆಗಿದ್ದರಿಂದ ಅದು ಕಾರ್ ಮುಂದಕ್ಕೆ ಹೋಗ್ತಿರ್ಲಿಲ್ಲ ಮತ್ತು ಹಿಂದಕ್ಕೆ ಬರಾಕತ್ತಿತ್ತು. ಅದಕ್ಕೋಸ್ಕರ ನಾವೆಲ್ಲರೂ ಇಳಿದ್ವಿ. ಎಲ್ಲ ಮುಂದೆ ಬಂದ್ರೆ ಕಾರ್ ತೊಗೊಂಡು ನಾವು ಹಿಂದೆ ನಡ್ಕೊತ ಬರಾಕತ್ತಿದ್ವಿ. ನೆಕ್ಸ್ಟ್ ಕಾರ್ ಇಲ್ಲಿ ತಲುಪ್ಸ್ಯಾರ. ನೋಡ್ರಿ ಇಲ್ಲಿ ನಿಂತ್ಕೊಂಡದ್ ಕಾರ್. ಸುಸ್ತಾಗೈತಿ. ಗುಡ್ ಬೇಡ ಮಾಡ್ರಿ ಮರಿ ಹೋಗಲಿ. ಯಾಕ ರೋಡ ಪವನ ನಡ್ಕಂತ ಹೋಗೋಣ ಬರ್ರಿ ಸುಮ್ನ. ಅದ್ಕ ಮತ್ತೆ ನಡ್ಕಂತ ಹೋಗೋಣ, ಕಾರ್ ಬೇಡ. ಬೇಡ ಬರ್ಲಿ ಮರಿ ಇಲ್ಲಿಂದ ಬರೋದ್ರಾಗ ನಾವು ಕಾರ್ ಅವ್ರು ನಡ್ಕೊಂಡ್ ಬರ್ತಾರೆ. ಕಾಲು ಇಷ್ಟು ಡೌನ್ನಾಗ ಬಂದವಲ್ಲ, ಗಾಡಿ ಗ್ರಿಪ್ ಕೊಡಿಲ್ಲ ಅಂದ್ರೆ ಚಲೋ ಮಾಡ್ಕೊಂಬರೋದಲ್ಲ, ಆಫ್ ಮಾಡ್ಕೊಂಬರೋದ. ನೀ ಬಾಮ್ ಅವ್ರು ನಡ್ಕೊಂಡ ಬರ್ತಾರ ಟ್ರೆಕಿಂಗ್ ಮಾಡ್ಕೊಂಬ. ನಾನಂತ್ರಕ್ಕೂ ಕಾರ್ನೇ ಬರಲ್ಲ. ವಿನಾಯಕ ನೀನು ಬಂದವ್ರು ಬರಲ್ಲ. ನೀನು ನಾವ್ ಬರಲ್ಲಪ್ಪ, ನನಗೆ ಎದ್ರಿಕತ್ತಿ. ನೋಡ್ರಿ ಹೆಂಗೈತಿ. ಯಾರು ಬರ್ಬೇಡ್ರಿ, ನಮ್ಮ ಮಾಮಾರು ಹೇಳತ್ತಾರ ಯಾರು ಬರ್ಬೇಡ್ರಿ ಅಂತಂದು. ನಾ ಹೇಳ್ತಾನಿ ಬರ್ರಿ, ಆತರ ನಡ್ಕಂತ ಬರ್ರಿ, ಕಾರ್ ತಗೊಂಬರ್ಬೇಡ್ರಿ. ನಾನಂತ್ರ ಇಂಥ ಡ್ರೈವರ್ನಂತ ಕರ್ಕೊಂಡ್ ಬರ್ಲೇ. ನಾನಂತ್ರಕ್ಕೂ ಒಲ್ಲಿ ಪಾಪ ಅವನ ನಡ್ಕಂತ ಬರ್ತಾನ. ನಾನು ಗಾಡಿ ಹೋಗಿ ಬರ್ರಿ, ನೀವು ಹೋಗ್ರಿ, ನಾವಲ್ಲ. ಹಿಂಗ ಹೋಗ್ಬೇಡ್ರಿ ಮರಿ ಅತ್ಲ ಹೋಗ್ಲಿ. ಮಾಮ ಬ್ಯಾಡ್, ಸುಮ್ಮನೆ ಕಾರ್ ಬಿಟ್ಟು ಬಾ. ನೀವು ಹೋಗ್ರಿ, ನಾವು ನಡ್ಕಂತ ಬರ್ತೇವಿ. ಬಾಯ್. ನೋಡ್ರಿ ಅವ್ರು ಹೊಂಟ್ರ, ನಾವು ನಡ್ಕಂತ ಬರತ್ತೀವಿ, ನಡ್ಕಂತ ಹೋಗಾಕತ್ತೀವಿ. ವಿನಾಯಕ ಫಸ್ಟ್ ಟೈಮ್ ಬಂದಿಯಾ? ಫಸ್ಟ್ ಟೈಮ್. ನಾನು ಬೆಟ್ಟದ ಮಲ್ಲಪ್ಪ ಗುಡ್ಡಕ್ಕೆ ಬರಾಕತ್ತಿ 3ನೇ ವರ್ಷ ಇದ್ದೆ. 5ನೇ ಕ್ಲಾಸ್ ಇದ್ದೆ ನಾನು, ಅವಾಗ ಒಂದ್ಸರಿ ಬಂದಿದ್ದೆ. 2ನೇ ಕ್ಲಾಸ್ ಇದ್ದೆ, ಅವಾಗ ಒಂದ್ಸರಿ ಬಂದಿದ್ದೆ. ಅವಾಗಿನ ಗಾಡಿ ಅಡ್ಡಾಡ್ತಿರ್ಲಿಲ್ಲ, ನಡ್ಕಂತನೇ ಹೋಗಿದ್ವಿ. ಇವಾಗ ಚಿರತೆದವು, ಅದು ಅದಾವು, ಇದು ಅದಾವು ಅಂತೇಳಿ ಭಾಳ ಎದುರಿಸಾಕತ್ತಾರ. ನೋಡೋಣ ಇವತ್ತೇನಾದ್ರೂ ಚಿರತೆ ಬಂತು ಅಂದ್ರೆ ನಾನು ವಿಡಿಯೋ ಮಾಡ್ತಾನೆ, ಆದ್ರೆ ಆ ವಿಡಿಯೋನ ನೀವು ನೋಡೋಕ್ಕಾಗಂಗಿಲ್ಲ. ನೋಡೋಣಂತ ಟ್ರೆಕ್ಕಿಂಗ್ ಮಾಡಾಕತ್ತೀವಿ ನಾವು ಬೆಟ್ಟದ ಮಲ್ಲಪ್ಪ ಗುಡ್ಡಕ್ಕೆ. ಗಾಯ್ಸ್, ಭಾಳ ಸುಸ್ತಾಗತ್ತಿತ್ತು. ಅದಕ್ಕೆ ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಮತ್ತೆ ಮೇಲೆ ಹೋಗೋಣ ಅಂತೇಳಿ ಸ್ವಲ್ಪ ನೀರು ಕುಡಿದ್ಮೇಲೆ ಎನರ್ಜಿ ಬಂತು. ನಿಧಾನಕ್ಕೆ ಹತ್ತಾಕತ್ತೀವಿ.
ಇನ್ನೂ ಚೆನ್ನಾಗಿ ಆಗಬೇಕಿದು ರೋಡ್. ಫ್ರೆಂಡ್ಸ್ ನೋಡ್ರಿ, ಫೈನಲಿ ನಾವು ಬೆಟ್ಟದ ಮಲ್ಲಪ್ಪನ ಪೀಕನ್ನು ರೀಚ್ ಆದ್ವಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ನಮ್ಮ ಹಾವೇರಿ ಡಿಸ್ಟಿಕ್ನಾಗ ರಾಣೆಬೆನ್ನೂರು ತಾಲೂಕಿನಾಗ ಒಂದು ಪ್ರವಾಸಿ ಸ್ಥಳ ಮಾಡ್ಬೇಕಂದ್ರೆ ಇಂಥ ಪ್ಲೇಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಆದರೆ ಸರ್ಕಾರ ಆಲ್ರೆಡಿ ಇದನ್ನು ಗುರುತಿಸೈತಿ. ಆದಷ್ಟು ಅಭಿವೃದ್ಧಿ ಮಾಡಿದರೆ ಇಂಥ ಸ್ಪಾಟ್ಗಳನ್ನು ಟ್ರೆಕ್ಕಿಂಗ್ ಪ್ಲೇಸ್ಗಳನ್ನಾಗಿ ಮಾಡಿದರೆ ಒಳ್ಳೇದಾಕೈತಿ ಸಾರ್ವಜನಿಕ. ನಾವು ಐರಣಿಯಿಂದ ಬಂದಿದ್ವಿ ಅಂದಿದ್ರೆ ಈ ಥರ ಸ್ಟೆಪ್ಪನ್ನು ಹತ್ಕೊಂಡು ಬರ್ಬೋದಿತ್ತು. ನಾವು ಆರೆಮಲ್ಲಾಪುರ ಮೇಲೆ ಬಂದ್ವಿ. ಎಲ್ಲದಾರು ಇವರು ಅವರು ಫ್ರೆಂಡ್ಸ್, ನಾವು ಬೆಟ್ಟದ ಮಲ್ಲಪ್ಪನ ಗುಡ್ಡದಲ್ಲಿ ಪೂರ್ವಕ್ಕೆ ನಿಂತ್ಕೊಂಡಾಗ ನಮ್ಮ ಎಡಗಡೆ ಹಳ್ಳಿಗಳು ಕಾಣಿಸ್ತವೆ. ಇನ್ನು ಬಲಭಾಗದಲ್ಲಿ ಫುಲ್ ಕಾಡ ಕಾಣಿಸ್ತದೆ ನೋಡ್ರಿ. ನಾವಿವಾಗ ಬೇಸಿಗೆ ಕಾಲದಲ್ಲಿ ಬಂದೀವಿ. ಇನ್ನು ಮಳೆಗಾಲದಲ್ಲಿ ಈ ಬೆಟ್ಟವನ್ನು ವೀಕ್ಷಿಸಿದಾಗ ಇನ್ನೂ ಎಷ್ಟು ಹಚ್ಚ ಹಸಿರಿಂದ ಕಾಣಿಸುತ್ತೆ ನೀವ ಇಮ್ಯಾಜಿನ್ ಮಾಡ್ಕೊಳ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಾನ್ಗುರು ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಟ್ಟದ ಮಲ್ಲಪ್ಪನ ಗುಡ್ಡಕ್ಕೆ ಬಂದಿದ್ವಿ. ಕಾರ್ ತೊಗೊಂಡು ಬಂದ್ವಿ. ಆದ್ರೆ ನಾನು, ವಿನಾಯಕ, ನಮ್ಮ ಮಾಮ ನಡ್ಕೊತ ಬಂದ್ವಿ. ಬೆಟ್ಟ ಹತ್ಕೊತ ಬಂದ್ವಿ. ಅವರೆಲ್ಲರೂ ಇದ್ರಾಗ ಏನೋ ಕಾರ್ನಾಗ ಬಂದರು. ಬರ್ರಿ ನಾವು ಯಾರ್ಯಾರು ಬಂದವಿ ಅಂತ ಹೇಳಿ ತೋರಿಸ್ತೀನಿ. ಇವನ ನಮ್ಮ ತಮ್ಮ ಮನೋಜ್. ಆಯ್ ಮಾಡು. ಇವನ ಕಾರ್ ಡ್ರೈವಿಂಗ್ ಮಾಡ್ಕೊತ ಬಂದಾನ. ವಿನಾಯಕ, ಪವನ್. ಆಯ್ ಮಾಡು. ಯುವರಾಜ. ಇವರು ಕಾರ್ನಾಗ ಬಂದ್ರೆ ಕಾರ್ ಒಳಗೆ ಬಂದಿದ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ಮನೋಜ್, ಹೆಂಗಿತ್ತು? ಚೆನ್ನಾಗಿತ್ತು. ನಂಗೆ ಡೈಲಿ ಆಟಾಡ್ದಂಗೆ ರೋಡ ಹೆಂಗಿತ್ತು ಹಂಗಾಯ್ತು. ನಾವು ಎಂತ ಚಲೋ ಕಾರ್ನಾಗ ಬಂದಿವ್ರಿ, ಯಾರು ಹೆದರಿ ಕಾರ್ನಾಗ ನನಗೇನು ಅನ್ಸಲಿಲ್ಪ, ನಾನು ನಾರ್ಮಲಾಗ ಬಂದೆ. ವಿನಾಯಕ, ನಿನಗೆ ಹೆಂಗೆ ಅನಿಸ್ತು? ನಾವು ಬೆಟ್ಟ ಹತ್ಕೊಂಡು ಬಂದ್ವಿ. ನಾವು ಬೆಟ್ಟ ಹತ್ಕೊಂಡ್ ಬಂದದ್ದು ನಮ್ಗೆ ಭಾಳ ಒಂಥರ ಟ್ರೆಕ್ಕಿಂಗ್ ಥರ ಫೀಲ್ ಆಗತ್ತೆ. ಒಳ್ಳೆ ವೈಬ್ ಇತ್ತು, ಚೆನ್ನಾಗಿತ್ತು. ಫೀಲ್ ಸುಸ್ತಾಗೈತಿ. ಆದ್ರೆ ಸುಸ್ತ ಹಾಕತ್ತ. ನೀವು ಕಾರ್ನಾಗ ಬಂದಿರಿ, ಅದಕ್ಕೆ ಕೆಳಗಿಳ್ದೋಗಿರಿ. ನಾವು ಹತ್ಕೊಂಡು ಬಂದು ಒಂದು 15 ನಿಮಿಷ ಬೇಕಾತು ರಿಲ್ಯಾಕ್ಸ್ ಆಗ್ಬೇಕಂದ್ರೆ. ರಿಲ್ಯಾಕ್ಸ್ ಆಗಿ ಇವಾಗ ವಿಡಿಯೋ ಮಾಡಾಕತ್ತೇವಿ. ಬಟ್ ಚೆನ್ನಾಗೈತಿ, ಇಲ್ಲೆಲ್ಲ ನೇಚರ್ ಸೂಪರ್ ಆಗೈತಿ. ನಾವೆಲ್ಲ ಚಿಕ್ಕಮಂಗ್ಳೂರು ಹೋಗ್ತೀವಿ, ಆಗುಂಬೆ ಹೋಗ್ತೀವಿ, ಅಲ್ಲಿ ನೇಚರ್ ಚೆನ್ನಾಗಿರ್ತೈತಿ ಅಂಥೇಳಿ. ಆದ್ರೆ ನಮ್ಮ ರಾಣೆಬೆನ್ನೂರೊಳಗೆ ಈ ಥರ ಒಂದು ಪ್ಲೇಸ್ ಐತೆ ಅಂದ್ರೆ ಅದ್ಭುತನ ಸರಿ. ಅದು ನೋಡ್ರಿ ಎಷ್ಟು ಚಂದ ಐತಿ. ಈ ಕಡೆ ಬೆಟ್ಟದ ಮಲ್ಲಪ್ಪನ ಗುಡ್ಡಕ್ಕೆ ಏನಾದರೂ ನೀವು ಬರ್ಬೇಕಂತ ಏನು ಪ್ಲ್ಯಾನ್ ಹಾಕ್ಕೊಂಡಿದ್ರಿ ಅಂದ್ರೆ ಬೆಳಗ್ಗೆನ ಬರ್ರಿ. ಎಲ್ಲ ವಾಟರ್ ಬಾಟಲ್, ನಿಮ್ಗೆ ಏನು ಲೈಟಾಗಿ ತಿಂಡಿ ಏನಾದರೂ ಕಟ್ಕೊಂಡು ಬರ್ರಿ. ಇಲ್ಲೇನು ಸಿಗಂಗಿಲ್ಲ. ಶೂಸ್ ಹಾಕ್ಕೊಂಡು ಬರ್ರಿ. ಮತ್ತು ಚಿಕ್ಕ ಮಕ್ಳನ್ನ ಕರ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ. ನಾವು ಈ ಗುಡ್ಡಕ್ಕೆ ಬರ್ಬೇಕಂದ್ರೆ 2 ರೂಟ್ ಇದಾವೆ. ಒಂದು ಆರೆಮಲ್ಲಾಪುರ ಮುಖಾಂತರ, ಇನ್ನೊಂದು ಐರಣಿ ಮುಖಾಂತರ. ಐರಣಿ ಮುಖಾಂತರ ಬಂದ್ರೆ ಅಂದ್ರೆ ನಿಮ್ಗೆ ಅಲ್ಲಿ ಸ್ಟೆಪ್ಸ್ ಇರ್ತಾವೆ, ನಡ್ಕೊತ ಬರ್ಬೋದು. ಫ್ರೆಂಡ್ಸ್, ಇಲ್ಲಿ ಭಾಳಷ್ಟು ಜನ ಹೇಳ್ತಿದ್ರು. ನಾವು 1 ತಿಂಗಳಿಂದ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಮಲ್ಲಪ್ಪನ ಗುಡ್ಡಕ್ಕೆ ಹೋಗ್ಬೇಕಂತೇಳಿ. ನೆರೆವರೆ ಮಂದಿ ಏನು ಹೇಳಾರು, ಅಲ್ಲಿ ಚಿರ್ತಿರ್ತಾವೆ, ಹೋಗ್ಬೇಡ್ರಿ ಅಂತೇಳಿ. ಅದಕ್ಕೆ ನಾವು ಎದ್ರಿ ಸುಮ್ಮನೆ ಆಗಿದ್ವಿ. ಆದ್ರೆ ಇವತ್ತು ನೋಡೇ ಬಿಡೋಣ, ಚಿರ್ತಿ ಬಂದ್ರೆ ನಾವು ಕಾರ್ನ ಹೋಗ್ಕೊಂಡ್ರಾತ ಅಂತೇಳಿ ಧೈರ್ಯ ಮಾಡ್ಕೊಂಡು ನಮ್ಮ ತಮ್ಮನ ಕರ್ಕೊಂಡು ಅವನಿದ್ದಕ್ಕೆ ನಮಗೆ 2 ಪಾಟ್ ಧೈರ್ಯ ಆಯ್ತು. ಹೆಂಗ ಎಕ್ಸ್ಪೀರಿಯನ್ಸ್ ಆಯ್ತು ಅಪ್ಪವನ ನಿನಗೆ ಚಿರ್ತಿದ್ದು? ಎಂಟ್ರೆನ್ಸ್ ಹಿಂಗೆ ಬರ್ತಾ ಸ್ವಲ್ಪ ಭಯ ಆಯ್ತು. ಆಮೇಲೆ ಬರ್ತಾ ಏನು ಅನ್ಸಿಲ್ಲ, ನಾರ್ಮಲ್ ಬಂದ್ವಿ. ಹೌದು, ನಂಗೆ ಫ್ರೆಂಡ್ಸ್, ಹೌದು, ನಂಗೆ ಕಾಡು ಯಾವಾಗ ನಾವು ಎಂಟ್ರೆನ್ಸ್ ಆದ್ವಲ್ಲ, ಯಾವಾಗ ಕಾಡಿಗೆ ಎಂಟ್ರೆನ್ಸ್ ಆಯ್ತಲ್ಲ, ಅವಾಗ ಬಹಳಷ್ಟು ಹೆದರಿಕೆ ಆಗತ್ತಿತ್ತು. ಎಲ್ಲಿ ಬರ್ತದಪ್ಪ ಚಿರ್ತಿ, ಎಲ್ಲಿ ಬರ್ತದೆ. ಅಲ್ಲೇ ಮನ್ಯಾಗ ಎದುರಿಸ್ಬಿಟ್ಟಿತ್ತು ಚಿರಿತದವಂತ. ಯಾರು? ಮನುಮಾಮ. ಹೌದು, ಮನೋಜ ಫಸ್ಟಿಗೆ ನಾ ಹೇಳಿದ್ದ ಆರೆಮಲ್ಲಾಪುರದಾಗನ ಚಿರಿತಿ ಭಾಳ ಅದಾವು ಅಂತೇಳಿ. ಹಂಗ ಸುಮ್ಮನೆ ನಕಲಿ ಮಾಡಿದ್ದಾವ. ನಾವು ಅದನ್ನ ಹಿಡ್ಕೊಂಡು ಬಿಟ್ಟಿದ್ವಿ ತಲೆಯಾಗ, ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ಬಿಟ್ಟಿದ್ವಿ ಕಾರ್ನ್ಯಾಗ. ಬಟ್ ಆಮೇಲೆ ಯಾವಾಗ ಬೆಟ್ಟ ಏರ್ಕೊಂಡು ಬಂದ್ವಲ್ಲ, ಅವಾಗ ನಮಗೇನು ಚಿರ್ತಿದ್ ಭಯ ಇರಲಿಲ್ಲ. ಯಾವುದೊಂದು ಪ್ರಾಣಿನೂ ಕೂಡ, ನಮಗೆ ನಾಯಿ ಕೂಡ ಕಂಡಿಲ್ಲ ನಾವು ಬೆಟ್ಟ ಹತ್ತುವಾಗ. ಪಕ್ಷಿನೂ ಇಲ್ಲ ಇಲ್ಲಿ, ಜಾಸ್ತಿ ಅದ್ರ ಸೌಂಡ್ ಕೇಳ್ತದೆ, ಪಕ್ಷಿ ಇಲ್ಲ. ನೋಡ್ರಿ, ಈಗ ನಮ್ಮ ತಮ್ಮ ಮಾತಾಡ್ತಾನ. ಯಾಕೆ ನೀನ್ ಅಲ್ಲಿ ಅರ್ಧಕ್ಕ ಇಳಿಸಿದ್ ನಮ್ಮನ್ನ? ಲೋಡ್ ಭಾಳ ಆಗಿತ್ತು ಕಾರಿಗೆ. ಲೋಡ್ ಅಲ್ಲ, ನಾನು ಹೇಳಿದೆ ಫ್ರೆಂಡ್ಸ್, ಅಲ್ಲೇ ಕೆಳಗಡೆ ಇಳಿಸಿ ನಾವು ನಡ್ಕೊಂತ ಹೋಗೋಣ ಅಂತೇಳಿ, ಬೆಟ್ಟ ಹತ್ಕೊಂಡು ಹೋಗೋಣ ಅಂತೇಳಿ. ಅವನು ಇಲ್ಲ, ಕಾರ್ ಅಲ್ಲಿ ಮಟ್ಟ ಹೋಗತಿ ಅಂತೇಳಿ ಹಚ್ಕೊಂಡು ಬಂದ. ಇನ್ನೂ ಒಂದು 1/4% ಇನ್ನು ಬೆಟ್ಟ ಹತ್ತಿದ್ದಿಲ್ಲ. ಆಲೇ ನಮ್ನ ಇಳಿಸೇ ಬಿಟ್ಟ. 1-3 ಜನ ಅಷ್ಟ, ಪವನ, ಯುವರಾಜ ಮತ್ತು ಅವನು 3 ಅಷ್ಟ ಅಂದ್ರೆ ನಮ್ಮ ಮನುಷ್ಯಕ್ಕೆ ಎದುರು ಹತ್ಲಿಲ್ಲ. ನಾನು ಹತ್ಲಿಲ್ಲಪ್ಪ ಅವನ ಕಾರ್ ಹೊಡೆ ಸ್ಪೀಡಿಗೆ. ವಿನಾಯಕ, ಹೆಂಗ ಅನ್ಸ್ತ? ಚೆನ್ನಾಗಿತ್ತು. ಇವರೆಲ್ಲ ಕಾರ್ನಾಗ ಬಂದ್ರು, ನಾವೆಲ್ಲ ನಡ್ಕೊಂಡ್ ಬಂದ್ವಿ. ಆ ಕಡೆ ಈ ಕಡೆ ವ್ಯೂ ಎಲ್ಲ ಚೆನ್ನಾಗಿತ್ತು. ಈಗಲೂ ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಲ್ಲೇ. ಫೋಟೋ ತಕೊಂಡಿ ಕಾಕ, ಫೋಟೋ ಇನ್ನು ತಕೋಬೇಕು, ರಿಲ್ಯಾಕ್ಸ್ ಆಗಿವಿ ಈಗ ಬಂದು. ಇವಾಗ ಅಲ್ಲಿಂದ ಬಂದೇವಲ್ಲ, ಸುಸ್ತಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ವಿಶ್ರಾಂತಿ ಮಾಡಿ. ಭಾಳ ಸುಸ್ತು ಆತ ಕಾಕ ಅಲ್ಲಿಂದ ಬರಕ. ಭಾಳ ಸುಸ್ತು, ಆದ್ರೆ ಬಿಸ್ಲಾಗ ಬರಬಾರ್ದು. ಫ್ರೆಂಡ್ಸ್, ನಮ್ಮ ಯುವರಾಜ ಕುಂದಾಪುರದಿಂದ ಬಂದು ಸತಿಗೊಮ್ಮೆ 2 ಸರಿ ಆತವ್ನು ಕೇಳಾಕತ್ತಿ ಮಲ್ಲಪ್ಪನ ಗುಡ್ಡಕ್ಕೆ ಹೋಗೋಣ ಅಂತೇಳಿ. ಆಗಿದ್ದಿಲ್ಲ ಬರೋಕೆ, ಚಿರ್ತಿ ಸಂಬಂಧನ ನಮ್ಗೆ ಹೆದರಿಕಾಗಿ ಬಿಟ್ಟಿದ್ವಿ. ಆದರೆ ಫೈನಲಿ 3ನೇ ಟೈಮ್ ಅವ್ನು ಬಂದಾಗ, ಕುಂದಾಪುರದಿಂದ ಬಂದಾಗ, ನಿನ್ನೆ ಬಂದಾನವ, ಇವತ್ತು ಕರ್ಕೊಂಡು ಬಂದವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚಲೋ ಇತ್ತು. ನಾ ಕ್ರಿಕೆಟ್ ಆಡೋದು ಬಿಟ್ಟು ಇಲ್ಲಿ ಬಂದೆ. ಫೋನ್ ಹಚ್ಚಿರ ಕ್ರಿಕೆಟ್ ಆಡಕ್ಕೆ. ಈ ಬೆಟ್ಟ ಮಲ್ಲ ಇಲ್ಲಿ ಬರೋದಕ್ಕೆ
ಕ್ರಿಕೆಟ್ ಆಡೋದು ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದ ನೀವು ನೋಡಕ್ಕ. ಹೌದಾ? ಆದ್ರೆ ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿದೆ. ಬರೀ ಎಲ್ಲರೂ ಇಲ್ಲಿ ಟೈಮ್ ನಾವು ಫ್ರೆಂಡ್ಸ್ ಬೈಕ್ನಾಗ ಬರ್ತೀವಿ ನಾವೆಲ್ಲ, ನಾವು ನಮ್ಮ ಫ್ರೆಂಡ್ಸ್. ಇನ್ನೊಂದ್ಸರಿ ಬಂದಾಗ ಐಣಿ ರೂಟಿಂದ ಬಂದು ಅಲ್ಲಿ ನಿಲ್ಲಿಸಿ ಬೈಕನ್ನು ಸ್ಟೆಪ್ಸ್ ಹತ್ಕೊಂತ ಬಂದು ಅದು ಹೆಂಗಿರ್ತೈತಿ ಅಂತ ಹೇಳಿ ಆ ಎಕ್ಸ್ಪೀರಿಯನ್ಸನ್ನು ಕೂಡ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಇಲ್ಲಿ ರಾಜಕಾರಣಿಗಳೆಲ್ಲ ಬಂದೋಗಿದ್ರಂತೆ. ಇಲ್ಲಿ ಕಾರ್ ಆಗಲೇ ಹತ್ತಲಿಲ್ಲ, ಮನು ಮಾಮ ಹೆಂಗೆ ಹಚ್ಕೊಂಬಂದ್ರು. ಆದರೆ ಇಲ್ಲಿ ಡಾಂಬರ್ ರೋಡ್ ಮಾಡ್ತಾರಂತೆ ಇನ್ನು ಮುಂದೆ. ಫ್ರೆಂಡ್ಸ್, ಇನ್ನೊಂದು ಗುಡಿ ಐತಿ ಇಲ್ಲಿ, ಅದನ್ನ ತೋರಿಸ್ತೀನಿ ಬರ್ರಿ. ನೀವು ಮ್ಯಾಲೆ ಬಂದ್ರೆ ನಿಮಗೆ 3 ಗುಡಿ ಕಾಣಿಸ್ತಾವ ಇಲ್ಲಿ. ಇಲ್ಲಿ ಹೊರಗಡೆ ಬಸವಣ್ಣನ ಇಟ್ಟಾರ ನೋಡ್ರಿ, ಗಣಪಂದು, ಬಸವಣ್ಣಂದು ಮತ್ತೆ ನಾಗಪ್ಪನ ವಿಗ್ರಹ ಹೊರಗಡೆ ಇಟ್ಟಾರ. ಯಾವ ಕಾಲದ ಇನ್ನ ಒಳಗಡೆ ವಿಗ್ರಹಗಳು ಯಾವ ಕಾಲದ ಗೊತ್ತಿಲ್ಲಪ್ಪ ನಮಗೂ. ನೋಡ್ರಿ, ಒಂದು ಇದು ಗುಹೆ ಇದ್ದಂಗ ಐತಿ. ಒಳಗಡೆ ದೊಡ್ಡದು ಕಲ್ಲಿನ ಮೂರ್ತಿ ಇಟ್ಟಿದ್ರೆ ನೋಡ್ರಿ ಒಳಗಡೆ. ಇಲ್ಲಿ ಹೆಲಿಕಾಪ್ಟರ್ ಬಂತು ನೋಡ್ರಿ. ಬಟ್ ಚೆನ್ನಾಗೈತ್ರಿ ಇದು ಒಂಥರ. ಬಿಡ, ಎಲ್ಲೈತಿ ಹೆಲಿಕಾಪ್ಟರ್? ಅದಿ ಹಾ ನೋಡ್ರಿ, ಹೆಲಿಕಾಪ್ಟರ್ ಬಂದತಿ. ಎಷ್ಟು ಹತ್ರದಿಂದ ಕಾಣ್ತಿದೆ ನೋಡಿ. ಇಲ್ಲಿಗೆ ಬರ್ತತಿ. ಬಾಯ್. ಇಷ್ಟು ದೊಡ್ಡದು ಕಾಣತೈತಿ ನೋಡ್ರಿ. ಯಾರ ಗುಡ್ಡಕ್ಕೆ ಬರಲಿ, ಬೆಟ್ಟದ ಮಲ್ಲಪ್ಪನ ಗುಡಿ ಆಯ್ತು ಅಥವಾ ಯಾವುದೋ ಒಂದು ಬೆಟ್ಟಗಳಿಗೆ ನೀವು ಟ್ರೆಕ್ಕಿಂಗ್ ಅಂತ ಹೋದಾಗ ಹಿಂಗೆ ಒಣ ಹುಲ್ಲು ಇರ್ತೈತಿ. ನೀವು ಕಡ್ಡಿ ಪಿಟ್ಟಿಗೆ ತಂದು ಏನೋ ಅಡುಗೆ ಮಾಡ್ಕೋಬೇಕಂತಂದು ಬಂದಿರ್ತೀರಿ. ಸ್ವಲ್ಪ ಜಾಗೃತಿ ವಹಿಸಿ ಕಾಡನ್ನು ರಕ್ಷಣೆ ಮಾಡ್ಬೇಕು. ಅದಕ್ಕೋಸ್ಕರ ಹೌದು, ಇಲ್ಲಿ ಮೊನ್ನೆ ಏನಾಗಿತ್ತು ಗೊತ್ತು, 1 ವಾರದಿಂದ ನಮ್ಮ ಪ್ಲಾನ್ ಇತ್ತು ಬರ್ಬೇಕನ್ನೋದು. ಆದ್ರೆ ಇಲ್ಲಿ ಫುಲ್ ಬೆಂಕಿ ಹತ್ಬಿಟ್ಟಿತ್ತು. ಬಂದು ಅರೆಮಲಪ್ರ ಮಠ ಬಂದು ವಾಪಸ್ ಹೋದ್ವಲ್ಲ. ಈಗ ಕಾಡುಗಳ ಮಾನವ ತಮ್ಮನ್ನ ಏನು ಸ್ವಾರ್ಥಕ್ಕೋಸ್ಕರ ಏನು ಮಾಡ್ತದನಪ್ಪ ಅಂದ್ರೆ ಕಾಡುಗಳನ್ನ ಕಡ್ದು ಕೈಗಾರೀಕರಣ ಮಾಡತ್ತೇನ. ಮತ್ತು ಫರ್ನಿಚರ್ಸ್, ಸೋಫಾ, ಈ ರೀತಿ ಏನು ವಸ್ತುಗಳನ್ನು ಮಾಡೋದಕ್ಕೋಸ್ಕರ ಕಾಡನ್ನು ಕಡ್ದು ನಾಶ ಮಾಡ್ತಾನೆ. ಆದ್ರೆ ಈ ರೀತಿ ನಮ್ಮ ರಾಣೆಬೆನ್ನೂರೊಳಗಡೆ ಒಂದು ಕಾಡು ಇಷ್ಟು ದೊಡ್ಡದಾಗಿದೆ ಅಂತ ಅಂದ್ರೆ ಭಾಳ ಖುಷಿ ಪಡುವಂಥ ವಿಷಯ ಅಲ್ಲ. ಸೂಪರ್ ಆಗಿ ಎತ್ತಿಂದ ಬಂಡೆಗೆಲ್ಲ ಅವಾಗ ದೇವಸ್ಥಾನಕ್ಕೆ ಪಿಲ್ಲರ್ ಥರ ಮಾಡ್ಕೊಂಬಂದ. ಅವಾಗ ಗಾಡಿಗಳು ಯಾವ್ದು ಬೆಟ್ಟದ ಮಲ್ಲಪ್ಪನ ಗುಡ್ಡದ ಮೇಲೆ ಈ ರೀತಿ ಕಲ್ಲಿನಿಂದ ಮನೆ ಕಟ್ಟ್ಯಾರ. ಯಾಕಪ್ಪ ಅಂದ್ರೆ ಯಾರಿಗಾದ್ರೂ ಮನೆ ಕಟ್ಟಬೇಕನ್ನೋ ಆಸೆ ಇತ್ತು ಅಂದ್ರೆ ಬೇಗ ಅದು ಆಸೆ ನೆರವೇರ್ಲಿ ಅಂತ ಹೇಳಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಕಟ್ ಹೋದ್ರಪ್ಪ ಅಂದ್ರೆ ಅವ್ರದ್ದು ಬೇಗ ಮನೆ ಕಟ್ವಾಡ ಸ್ಟಾರ್ಟ್ ಆಗಿ ಹೊಸ ಮನೆ ರೆಡಿ ಆಕತಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಕಟ್ ಹೋಗ್ತಾರೆ. ನೋಡ್ರಿ ಎಷ್ಟು ಜನ ಕಟ್ ಹೋಗ್ಯಾರ ನೋಡ್ರಿ. ನಮ್ಮ ಪವನ್ ಕಟ್ಟಾಕತ್ತೇನ, ಅವನಿಗೂ ಆಸೆ ಐತಂತ ಹೊಸ ಮನೆ ಕಟ್ಟದ. ನಾನು ದೊಡ್ಡ ಮನೆ ಕಟ್ತೀನಿ. ಸಿದ್ಧಾರೂಢರ ಜೋಳ್ಗಿ ಊರಿಗೆಲ್ಲ ಹೋಳ್ಗಿ, ಸಿದ್ಧಾರೂಢರ ಅಂಗಾರ ಜಗತ್ತಿಗೆಲ್ಲ ಬಂಗಾರ. ಸಿದ್ಧಾರೂಢರ ಶಿಷ್ಯರಾದಂತಹ ಮುಪ್ಪಿನಾರೆ ಸ್ವಾಮಿಯರ್ದಿದು ಗದ್ದಿಗೆ. ನೋಡ್ರಿ ಫ್ರೆಂಡ್ಸ್, ಇದು ಕೆಂಡ ಸಂಪಿಗೆ ಅಂತ. ನಿಮಗೇನಾದ್ರೂ ಇದ್ರದ್ದು ಹೂವಿನ ಹೆಸರು ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ. ಬರೀ ಒಟ್ಟಿಸ್ತಾವ ಅಂತ ನೋಡ್ರಿ ಅವಂಗ ಡ್ರೈವಿಂಗ್ ಮಾಡ್ಕೊಂಬಂದು. ನೋಡಿ ಮಾಡೋದೆಲ್ಲ ಶಾಡೋ ಇದೆ ಅಲ್ಲಿ ಮಾಡಂತ. ಮಾಡೋದಲ್ಲಿ ಶಾಡೋ ಬಿದ್ದ ಮಾಡೋದ ಮಾಡ. ಫ್ರೆಂಡ್ಸ್ ನೋಡ್ರಿ, ಮೋಡನ ಬಿಟ್ಟು ಮಾಡೋದ್ ಶಾಡೋ ಅಂತ ನಾತನ ಪವನ. ನೀ ಏನಕ್ಕೆ ಕಂಗ್ ಅತ್ತ ಬಕ್ಕಾರ ನಮಗೆ ಅರ್ಧಕ್ಕೆ ಅನಿಸ್ತು, ಬಿಟ್ಟು ಹೋಗ್ಬಿಡೋಣಪ್ಪ ಸಾಕು ಹೋಗ್ಲೆತ್ತಾಗ ಅಂತೇಳಿ ಅನಿಸ್ತು. ಆದ್ರೆ ಈ ಪೀಕ್ ರೀಚ್ ಆದ್ಮೇಲೆ ಅಂದ್ರೂ ನಮಗೆ ಬಹಳಷ್ಟು ಖುಷಿ ಆಯ್ತದೆ. ಏನೇ ನೋವನ್ನು ಅನುಭವಿಸಿದ್ವಲ್ಲ ಹತ್ತುವಾಗ ಅದೆಲ್ಲನೂ ಕೂಡ ನಮಗೆ ಮರ್ತು ಹೋಯ್ತು. ಫ್ರೆಂಡ್ಸ್, ನೀವೇನಾದ್ರೂ ಇಲ್ಲಿ ಬರ್ಬೇಕಂದ್ರೆ ಒಬ್ಬೊಬ್ಬರು ಬರಬೇಡ್ರಿ, ಫ್ರೆಂಡ್ಸ್ ಕರ್ಕೊಂಬರ್ರಿ. ಇಲ್ಲಾಂದ್ರೆ ಸಂಕ್ರಾಂತಿ ಟೈಮ್ ಒಳಗೆ ಬರ್ರಿ, ಮತ್ತು ಕಡೆ ಶ್ರಾವಣ ಸೋಮವಾರ ಬರ್ರಿ. ಭಾಳಷ್ಟು ಜನ ಬಂದಿರ್ತಾರೆ. ಇಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇರ್ತೈತಿ. ಬರೋಬ್ಬರಿ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಫೋಟೋಸ್ ಎಲ್ಲ ತಕೊಂಡು ರೀಲ್ಸ್ ಎಲ್ಲ ಮಾಡಿ ಹೋಗ್ಬೋದು. ಚೆನ್ನಾಗಿರ್ತೈತಿ. ಯಾರು ಲಾಗ್ ಮಾಡಿದ್ರೆ ಅವತ್ತು ಬನ್ನಿ ನೋಡ್ರಿ, ಸೂಪರ್ ಆಗೈತಿ. ಭಾಳ ದಿನ ಆದಮೇಲೆ ನಾನು ಈ ರೀತಿ ನೇಚರ್ ನೋಡಾತೀನಿ. ಸೂಪರ್ ಆಗೈತಿ. ಇದು ನೋಡಿ, ಇದ್ರ ಡಿಫ್ರೆಂಟ್ ಹೂ. ಇದು ಭಾಳ ದಿನದ ನಂತರ ನಾವು ಈ ಥರ ಪ್ಲೇಸಿಗೆ ಬಂದಿದ್ದೆ.
ನಿಮ್ಮ ಮನು ಹೆಂಗ್ ಡ್ರೈವ್ ಮಾಡ್ತಾರ ಅದ್ರ ಬಗ್ಗೆ ಸಖತ್ ಡ್ರೈವ್ ಮಾಡ್ತಾರೆ ಇನ್ನೊಂದ್ಸತಿ ಎಲ್ಲಿಗಾರ ಈ ಥರ ಪ್ಲೇಸಿಗೆಲ್ಲ ಮಣ್ಣು ಮಾಮನ ಕರ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್, ಆ ಕಾರ್ ಬೆಂಗಳೂರಾಗ ಹೈವ್ಯಾಗ ಓಡಾಡಿದ ಕಾರ್ ಅದ. ಫಾರ್ ದಿ ಫಸ್ಟ್ ಟೈಮ್ ಅದ್ರ ಲೈಫ್ ಒಳಗೆ ಈ ಬೆಟ್ಟ ಹತ್ಕೊಂಡು ಬಂದತಿ. ಗ್ರೇಟ್. ನಾವು ಅದಕ್ಕೆ ಏನು ಅಪ್ರಿಷಿಯೇಟ್ ಮಾಡ್ಬೇಕು ಆ ಕಾರಿಗೆ. ತಿನ್ಕಾಡ್ ಬಂದೈತೆ ಅಲ್ಲಿಂದ ತಿನ್ಕ್ಯಾಡ್ಸಿರಿ ನೀವು. ಅದ್ರ ಲೈಫಲ್ಲಿ ಅದು ದಂಡದ ಇದ ಫಸ್ಟ್ ಟೈಮ್ ನೋಡ್ರಿ. ಈ ಬೆಟ್ಟದ ಮಲ್ಲಪ್ಪನ ಗುಡ್ಡದೊಳಗೆ ಇದ ಸ್ಪೆಷಲ್ ಅಂತ ಹೇಳ್ಬೋದು. ಈ ದೇವಸ್ಥಾನ ಇದೆ, ಅದು ಬೆಟ್ಟದ ಮಲ್ಲಪ್ಪನ ಗುಡ್ಡ. ಬರ್ರಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ರಿ, ಇದ ಬೆಟ್ಟದ ಮಲ್ಲಿಕಾರ್ಜುನನ ಮೂರ್ತಿಯ ವಿಗ್ರಹ. ಅದ್ರ ಕೆಳಗಡೆ ಗಣೇಶನದ ವಿಗ್ರಹ ಇದೆ ನೋಡ್ರಿ, ಎಷ್ಟು ಚೆನ್ನಾಗೈತಿ. ನಾವು ದರ್ಶನ ಪಡೆದು ಇನ್ನು ವಾಪಸ್ ಹೊಂಟಿವಿ ಕಾರ್ ಕಡೆಗೆ. ನೋಡಿ ಫ್ರೆಂಡ್ಸ್, ಇದು ಕಾರ್ತಿಕ್ ಇದ್ದಾಗ ಇಲ್ಲಿ ದೀಪ ಹಚ್ತಾರ. ಇದು ದೀಪ ಮಲ್ಲಿಕ ನೋಡಿ, ಯಾವಾಗ ಹಚ್ಚಿದ್ದು ಇವತ್ತಿನ ಇನ್ನೂ ಆದ್ರೂ ಹೋಗಿಲ್ಲ. ಡೈಲಿ ಪೂಜೆ ಮಾಡಕ್ ಬರ್ತಾರೆ ಇಲ್ಲಿ ಮಠದಿಂದ, ಸಿದ್ಧಾರೂಢ ಮಠದಿಂದ. ಗೊತ್ತಿಲ್ಲ ನೋಡ್ರಿ, ನಮ್ಮ ಮನುಷ್ಯಕ್ಕ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರು ಏನು ಗೊತ್ತಿಲ್ಲ. ನಾನು ಮ್ಯಾಲೆ ಹುಟ್ಟಿಲ್ಲಪ್ಪ, ಕೆಳಗೆ ಹುಟ್ಟೈತೆ ಮಲ್ಲಾಪುರದಾಗ. ಫ್ರೆಂಡ್ಸ್ ನೋಡ್ರಿ, ನೀವೇನಾದರೂ ಮಲ್ಲಿಕಾರ್ಜುನ್ ಬೆಟ್ಟದ ಮಲ್ಲಪ್ಪನ ಗುಡಿಗೆ ಬಂದಿದ್ರಿ ಅಂದ್ರೆ ನಿಮಗೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆನೂ ಕೂಡ ಇರ್ತದ. ಮತ್ತು ಇಲ್ಲಿ ನೀವೇನಾದರೂ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಸ್ಟೇ ಆಗಿ ಹೋಗ್ಬೋದು. ಎಲ್ಲ ವ್ಯವಸ್ಥೆನೂ ಕೂಡ ಐತಿ. ಬಟ್ ನೀರನ್ನು ನೀವು ತರಬೇಕಷ್ಟೇ ಅಲ್ಲಿಂದ. ನೀವೇನಾದರೂ ಮಸಾಲೆ ಐಟಮ್ ಏನಾದರೂ ತಿರುಗಬೇಕಂದ್ರೆ ದುಂಡು ಐತಿ, ದುಂಡಿಂದ ತಿರುಗ್ಬೋದು. ಫ್ರೆಂಡ್ಸ್, ಬಹಳಷ್ಟು ಖುಷಿ ಆಯಿತು. ಫಸ್ಟಿಗೆ ಬಂದಾಗ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸುಸ್ತಾಗಿತ್ತು. ಯಾಕಾರ ಬಂದಿದ್ವಪ್ಪ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ ಮೇಲೆ ನಮಗೆ ಈ ನೇಚರನ್ನು ನೋಡಿ ಭಾಳಷ್ಟು ಖುಷಿ ಆಯಿತು. ಇನ್ನೊಂದು ಸ್ವಲ್ಪ ದಿನದಲ್ಲೇ ಇನ್ನೊಂದು 2 ವರ್ಷ 3 ವರ್ಷ ಆಗ್ಬೋದು ಇದು ಪ್ರವಾಸಿ ತಾಣ ಆಗೋದಿಕ್ಕೆ. ಆ ಪ್ರವಾಸಿ ತಾಣ ಆತಂದ್ರೆ ಭಾಳಷ್ಟು ಜನ ಇಲ್ಲಿಗೆ ವಿಸಿಟ್ ಮಾಡ್ತಾರೆ. ಆಗಲೇ ಭಾಳಷ್ಟು ಜನ ವಿಸಿಟ್ ಮಾಡ್ತಿದ್ದಾರೆ. ಅಷ್ಟು ಸೂಪರ್ ಆಗೈತಿ. ಅಲ್ಲೊಂದು ಕೆರೆ ಐತಂತಲ್ಲ, ಅದು ಕರ್ನಾಟಕ ಮ್ಯಾಪ್ ಥರ ಟೈಪ್ ಐತಂತ ಅಂದ್ರು ನಮ್ಮನು ಮಾಮ. ಅಲ್ಲಿ ಎಲ್ಲಿತ್ತು ಕೆರೆ? ಫ್ರೆಂಡ್ಸ್, ಅಲ್ಲೆಲ್ಲ ಕಾಣಿಸಿದವಲ್ಲ, ಅವೆಲ್ಲ ಹರಿಹರದೊಳಗಡೆ ಇರುವಂತಹ ಫ್ಯಾಕ್ಟ್ರಿಗಳು, ಟಾಟಾ ಬಿರ್ಲಾ ಕಂಪ್ನಿವು. ನಾವು ಬರ್ತಿದ್ವಿ. ನೀವು ಹರಿಹರದಿಂದ ಹುಲಿಕಟ್ಟಿ ಮೇಲಾಸಿ ಹರಿಣಿಗೆ ಬರ್ಬೇಕಪ್ಪ ಅಂದ್ರೆ ನೀವು ಅದ ರೋಡಲ್ಲೇ ಬರ್ಬೇಕು. ಅಲ್ಲಿ ಕಾಣಿಸಿದೆ ಅಲ್ಲ, ಅದು ಹುಲಿಕಟ್ಟಿ ಬ್ರಿಡ್ಜ್, ಅಲ್ಲೆಲ್ಲ ಕೆರೆ ಇದೆ ನೋಡ್ರಿ. ಮುಂದೈತಿ. ಅವಾಗಿನ ಕಾಲದೊಳಗನ ಈ ರೀತಿ ಸೂಪರ್ ಆಗಿ ಕಟ್ಸ್ಯಾರ ಅಂದ್ರೆ ಗ್ರೇಟ್. ಸುಣ್ಣದ ಗಚ್ಚಿಂದ ಮಾಡ್ಯಾರ ಅಂತ ನೋಡ್ರಿ ಅದನ್ನ. ಫ್ರೀ ವೆಡ್ಡಿಂಗ್ ಶೂಟ್ ಫ್ರೀಯಾಗಿ ಮಾಡ್ಕೊಡ್ತಾರೆ ಅನ್ಸಕ್ಕೆ. ಯಾರು ಅಲ್ಲ ಮಾಡೋದಂದ್ರೆ ವೆಡ್ಡಿಂಗ್. ಫ್ರೆಂಡ್ಸ್ ನೋಡ್ರಿ, ನಮ್ಮ ಕಾರ್ ಅಲ ಅಂದ್ ಹೋಗೈತಿ. ಪಾಪ ಬೆಂಗಳೂರು ಹೈವೇದೊಳಗೆ ಅಡ್ಡಾಡಿದಂಥ ಈ ಕಾರ್ ನಮ್ಮ ಮನೋಜನ್ ಕೈಗೆ ಸಿಕ್ಕ ನೋಡ್ರಿ ಹೆಂಗ ಬಡವನಾಗಿ ಬೆಟ್ಟ ಹತ್ಕೊಂಬಂದು ನಿಂತ್ಕೊಂಡತಿ ಅಂತೇಳಿ ನೋಡಿದನ ಪಾಪ ಅನಿಸ್ತತಿ. ಇದೇನೋಪ್ಪ ಏನ ಮಾಡೇ ನೋಡಿಲ್ಲಿ. ಅದು ತೆಂಗಿನ ಗರಿ ಮಣ್ಣೆ ಬಿದ್ದದ ಅದ್ರದ ಏನು ನೀನಾಗಿದ್ಕ ಆ ಕಾರ್ ಹೊಡ್ಕೊಂಬಂದಿ. ನಾವಾಗಿದ್ರೆ ಕಾರ್ ಅಲ್ಲೇ ಬಿಟ್ಟು ನಡ್ಕೊಂತ ಬರ್ತಿದ್ವಿ ಅಷ್ಟ. ಅದೇ ಮತ್ತೆ ಅಲ್ಲಿ ನಿಲ್ಲಿಸಿ ನಾವು ನಡ್ಕೊಂತ ಬರ್ತಿದ್ವಿ. ಅದನ್ನ ಮಾಡೇವಲ್ಲ ಈಗ. ಬರ್ರಿ ಫ್ರೆಂಡ್ಸ್, ನಾವು ಇವತ್ತು ಊಟ ಕಟ್ಕೊಂಬಂದೇವಿ. ನಮ್ಮಮ್ಮರು ಅಡುಗೆ ಮಾಡಿದ್ರು. ಏನೇನು ಕಟ್ಟ್ಯಾರ ಅಂತ ಹೇಳಿ ನೋಡೋಣ. ನೀರೇನು ಬಿಸಿ ಆಗ್ಯಾವೇನಪ್ಪ. ಇಲ್ಲೇ ಕುತ್ಕೊಂಡ್ರೇನು ಒಳಗೆ ಹೋಗಂದ್ರಿ? ಯಾಕ ನೀರು ಕುಡಿಬೇಕಪ್ಪ ಫಸ್ಟ್. ಈ ಕಡೆ ಸರಸ್ ನೋಡ್ರಿ ಪಲಾವು ಮೊಸರು ಬಜ್ಜಿ ಮಾಡ್ಕೊಂಬಂದು ನಮ್ಮಮ್ಮ ಮಾಡಿಕೊಟ್ಟಿದ್ರ. ನೋಡ್ರಿ ವಾಪಸ್ ಹೊಂಟ್ವಿ. ನಾ ಕಾರ್ನಾಗ ಒಲ್ಲೆ ಅಂದ್ರೆ ಬಿರಿಯಾನಿ ಮಾಡಿ ಕರ್ಕೊಂಡು ಹೊಂಟ್ರಿ ಇವರೆಲ್ಲರೂ. ಫೈನಲಿ ಊಟ ಮಾಡ್ಕೊಂಡು ಹೊಂಟವಿ. ಬಟ್ ನೆಕ್ಸ್ಟ್ ಟೈಮ್ ಈ ಪ್ಲೇಸಲ್ಲಿ ಲಾಗ್ ಮಾಡಲ್ಲ, ಮಾಡ್ತೀವಿ ಬಟ್ ಈ ಕಡೆ ರೂಟಲ್ಲಿ ಬರಲ್ಲ. ಇನ್ನೊಂದು ರೂಟ್ ಐತಿ ಆ ಕಡೆ ಐನಿಂದ ಸ್ಟೆಪ್ಸ್ ಇದಾವಲ್ಲಿ ಹತ್ಕೊಂಡು ಬರ್ಬೋದು. ಆ ರೂಟಲ್ಲಿ ಬಂದು ಲಾಗ್ ಮಾಡ್ತೀವಿ. ಬಟ್ ಚೆನ್ನಾಗೈತಿ ಪ್ಲೇಸ್, ಬರ್ರಿ. ಆದ್ರೆ ಇಲ್ಲಿಂದ ಕಾರ್ ತೊಗೊಂಡು ಹೋಗ್ಬೇಡ್ರಿ. ಈ ರೋಡಲ್ಲಿ ಹೋದ್ರೆ ಕರೂರ್ ಕಡೆ ಹೋಗ್ತಾರೆ ನೋಡ್ರಿ.
ನಾವಂತ್ರಿಗೆ ಇಲ್ಲಿ ಹೋಗಂಗಿಲ್ಲ, ಯಾಕಂದ್ರೆ ಅಲ್ಲಿ ಭಾಳಷ್ಟು ಚಿರುತದವಂತ. ನೀವು ನೋಡ್ರಿ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು, ಮುಂಜಾಗ್ರತೆ ಏನೇನು ಬೇಕಲ್ಲ ಅದನ್ನೆಲ್ಲನೂ ತೊಗೊಂಡು ಬರ್ಬೇಕು. ಮತ್ತು ನೀರು ಹಿಡ್ಕೊಂಡು ಬರ್ರಿ, ಎಲ್ಲ ಹಿಡ್ಕೊಂಡು ಬರ್ರಿ. ಮತ್ತು ಅಷ್ಟು ಸೇಫ್ ಇಲ್ಲ ಇದು, ಒಬ್ಬೊಬ್ಬರಿಗೆ ಒಬ್ಬರು ಇಬ್ರಿಗೆ ಅಡ್ಡಾಡೋ ಅಂಥ ಪ್ಲೇಸ್ ಅಲ್ಲ ಇದು. ಬಂದ್ರೆ ಒಂದು ಗ್ರೂಪಲ್ಲಿ ಬರ್ರಿ, ಫ್ಯಾಮಿಲಿ ಬರ್ರಿ, ಫ್ರೆಂಡ್ಸಲ್ಲಿ ಒಂದು 5 ಜನ 6 ಜನ ಫ್ರೆಂಡ್ಸ್ ಮಾಡ್ಕೊಂಡು ಬರ್ರಿ. ಆದ್ರೆ ಒಬ್ರು ಇಬ್ರು ಕ್ರೇಜಿಂಗ್ ಅಂಥೇಳಿ ಈ ಪ್ಲೇಸಿಗೆ ಬರಬೇಡ್ರಿ. ಏನೋ ಭೀಮನ್ ಗುಂಡ್ ಐತಂತ ತೋರ್ಸಕ್ಕೆ ಕರ್ಕೊಂಡು ಹೊಂಟಾನ ಬರ್ರಿ ನಮ್ಮ ತಮ್ಮ. ರಜಾ ಚಿರಿತ್ ಬಂದ್ಗಿಂದು ಕಾರ್ಲಿಪ್ಪ ಏನು ಫ್ರೆಂಡ್ಸ್, ಇದೇನೋ ಇತಿಹಾಸ ಇತ್ತಂತ. ಪಾಂಡವರು ಇಲ್ಲೆಲ್ಲ ವನವಾಸಕ್ಕೆ ಬಂದಿದ್ರಲ್ಲ ಕಾಡಲ್ಲಿ, ಅವಾಗ ಅವನಿಗೆ ನೀರು ಅಡಿಕಾದಾಗ ಇಲ್ಲಿ ಬಂದು ಏನೋ ಕಲ್ಲಾಗ ಗುದ್ದಿ ನೀರು ತೆಗ್ದಂತ. ಇಲ್ಲಿ ಏನಾದರೂ ಇಲ್ಲಿ ವಸ್ತುವನ್ನು ತೇಲ್ಬಿಟ್ರೆ ಅದು ಹೋಗಿ ಹರಿಯಾರದೊಳಗೆ ಸೇರ್ತೈತಂತ. ನೋಡ್ರಿ ಯಾರೊಬ್ರು ಇಲ್ಲ ನಮ್ಮನ್ನು ಬಿಟ್ರೆ ಇಲ್ಲಿ. ನೋಡ್ರಿ ಅಲ್ಲೇ ಮ್ಯಾಲೆ ಹೋಗಿದ್ದೆ ನಾವು ಬೆಟ್ಟ ಮೇಲೆ. ನೋಡ್ರಿ ಗುಡ್ಡ ಹತ್ತಿ ಸುಸ್ತಾಗಿತ್ತು. ಗುಡ್ಡ ಇಳಿದ ಮೇಲೆ ನಾವು ಅಂಗಡಿಗೆ ಹೋಗಿ ಪವನ್ನ ಜ್ಯೂಸ್ ತರಕ್ಕೆ ಹೋಗ್ಯಾನ. ಈ ಸಣ್ಣ ಪ್ರಯತ್ನಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಮಾಡಿರಿ.